ಸಭಿಕರಲ್ಲಿ ಸವಿನಯದ ಪ್ರಾರ್ಥನೆ. ಹೌದ್ರಿ. ಯಾಕಂದ್ರ ಏನಾತ್ರಿ? ನಮ್ಮ ಜೋಡಿ ಹಾಡುವಂತ ಕಲಾವಿದರು, ಗಂಡು ಹಾಡುವಂತ ಕಲಾವಿದರು ಹೌದು. ಮತ್ತೊಂದು ಸುದ್ದಿ ಬಾರಿ ವಿಷಯಗಳನ್ನ ತಗೊಂಡು ಬಂದಾರು. ತಗೊಂಡ್ ಬಂದಾರ. ಗಂಡಿ ಹಚ್ಚ ಗಂಡಿ ಹಚ್ಚ ಗಂಡಿ ಹಚ್ಚ ಗಂಡಿ ಹಚ್ಚ ಅತ್ತಾಗ ಅದಕ್ಕೂ ಇಲ್ಲ ಇತ್ತಾಗ ಬಾದಕ್ಕೂ ಇಲ್ಲ. ಹೌದಾ? ಅವರು ಗೊತ್ತಿದ್ದು ನಾಟಕ ಮಾಡತ್ತಾರು, ಏನು ಗೊತ್ತಿಲ್ಲೂ ನಾಟಕ ಮಾಡತ್ತಾರು. ಹೆಂಗ ಮಾಡಾತ್ಯಾರ? ತಿಳ್ಕೊಂಡ್ ಮಾತಾಡ್ತಿರೋ ತಿಳಿಲಾರ್ದ ಮಾತಾಡ್ತಿರೋ? ಯಾಕೆ ಕೇಳಾಕತ್ತೀವ ಅಂದ್ರ ಯಾಕ್ರಿ? ನಾವು ಕೇಳುವಂತ ವಿಷಯಗಳನ್ನ ಬಿಡುದು ಬ್ಯಾರೆ ಎಲ್ಲೆಲ್ಲಾರು ಅಡ್ಡಾಡಿ ಬರುದು, ಅಡ್ಡಾಡಿ ಬರಾಕ್ತಾರ ಅವ್ರ. ಹೌದಾ? ಅವ್ರು ಹಾಡುವಂತವ್ರು ಬಂದಾರು. ಏನತ್ರಿ? ಜಾನಪದಗಳನ್ನ ತಗೊಂಡ ಹಾಡ್ಲಾಕ್ ಬಂದಾರ. ನೀವು ಹಾಡ್ರಿ ನಿಮ್ಗೆ ಬ್ಯಾಡ ಅನ್ನಂಗಿಲ್ಲ. ಇಲ್ಲ. ಹೌದಾ? ಚೌಡಿಕೆ ಶೈಲಿ ಒಳಗ, ನಮ್ಮ ಶೈಲಿ ಒಳಗ ಆಧಾರಬದ್ಧವಾಗಿ ಪುರಾಣ ಪುಸ್ತಕದ ಇತಿಹಾಸ ಬದ್ಧವಾಗಿ ಏನಾರ ನಿಮ್ಮ ಜಾನಪದ ಸಾಹಿತ್ಯಗಳಿಗೆ ಹೊಂದಾಣಿಕೆ ಹಾಕಿದ್ವು ಅಂದ್ರ ತಗೊಂಡ್ ಬರ್ರಿ. ಬರ್ರಿಪ್ಪ. ಹೌದಾ? ಬಂದದೀಗ ಆಗಿದ್ದನ್ನ ಮತ್ ಹೊಳ್ಳೆ ಆಗಿದ್ದನ್ನ ಹೊಳ್ಳೆ ಅದನ್ನ ರಾಡಿ ಅದಾರ ಅದನ್ನ ಕಲ್ಸಾಕತ್ಯಾರ ಅವ್ರ. ಕಸತಾರ ಅವ್ರ. ಅದ ರಾಡಿ ಅದ ಕೆಸರ ಎಲ್ಲ ಕಲಿಸಿ ಬಿಡ್ಯಾಕತ್ಯಾರ ಅವ್ರ. ಮಿಕ್ಸಿಂಗ್ ಯಾವಾರ ಮಾಡಿ ನಡೆಯಂಗಿಲ್ಲ ಭಾರತೀಯ. ಮಿಕ್ಸರ್ ಬಂದ್ ಕೆಡುವ ಲೆಕ್ಕವ ಸಾವಕಾಶ ಮಾತಾಡಿ ಹುಗುಳು ನನ್ ಕಿವಿ ತುಂಬಿಸಿದಿ. ಅದಕ್ಕೆ ವಿಚಾರ ಹೆಂಗೈತಿ ಅಂದ್ರ ಹೆಂಗ್ರಿ ಮಾಸ್ತರ, ಇದು ಏನಾಗತೈತಿ ಅಂದ್ರ ಏನಾತ್ರಿ? ಸಾಕಟ್ಟೆಲ್ಲ ಒಳಗೆ ತುಂಬಿಕೊಂಡದಿ ಅದನ್ನ ಹೊರಗೆ ಚೆಲ್ಲವಲ್ಲಾಗ್ಯದಿ. ಹೌದಾ? ಕೇಳಿದ ವಿಷಯಕ್ಕೆ ಸರಿಯಾಗಿ ಬರವಲ್ಲ. ಹೆಂಗಾಗತೈತಿ ಗೊತ್ತೇನ? ಹೆಂಗ್ರಿ? ಜಿಪ್ಪಂಡ್ರ ಕತಿ ಆದಂಗ ಆಗತೈತಿ. ಹೆಂಗ್ರಿ ಅದ? ಹೆಂಗ ಜಿಪ್ಪಂಡ್ರ ಕತಿ ಅಂದ್ರ ಹೆಂಗ್ರಿ? ಸಾಕಟ್ಟು ಇರ್ತೈತಿ ಕರೆ, ಇರ್ತೈತಿ. ಯಾರಿಗೆ 10 ರೂಪಾಯಿ ಕೊಡಂಗಿಲ್ಲ. ಹಂಗ ಸಾಕಟ್ಟು ವಿದ್ಯೆ ಐತಿ ಕರೆ. ಅದನ್ನ ಹೇಳ್ರ ವಾದಿತ್ಲ ಕಲ್ಕೊಂಡ್ಗಿದ್ದಾರಲ್ಲ ಇನ್ನೊಬ್ರ ಅನ್ನುವಂತ ವಿಚಾರದಾಗ ಬರಾಕತ್ತೈತಿ. ನಿಮಗ ಒಂದ ಹೇಳ್ತಾನ ಏನ್ರಿ? ಹಿಂಗ ಮಾಡವ್ರದು, ಚಿಪ್ಪಣತನ ಮಾಡವ್ರದು, ಇಟ್ಕೊಂಡ್ ಹೋಗವ್ರದು ಏನಾಗೈತಪ್ಪ ಅಂತ ಕೇಳಿದ್ರ ಏನಾಗೈತ್ರಿ? ಒಬ್ಬ ಊರಿಗೆ ದೊಡ್ಡ ಗೌಡ ಇದ್ದ. ಹೌದಾ? ಊರಿಗೆ ದೊಡ್ಡ ಸಾವುಕಾರ ಇದ್ದ. ಊರಿಗೆ ದೊಡ್ಡ ಸಾವುಕಾರ ಇದ್ದ. ಮನಿ ಮ್ಯಾಗ ಒಂದು ಬೋರ್ಡ್ ಹಾಕಿದ್ದ. ಏನತ್ರಿ? ಅಂದ್ರೆ ಏನ್ರಿ? ನಮ್ಮ ಮನ್ಯಾಗ ದಾನ ಧರ್ಮ ಪುಣ್ಯ ಪರೋಪಕಾರವನ್ನ ನಮ್ಮ ತಂದೆ ಕಾಲದಿಂದ ಅವ್ರ ಅಪ್ಪನ ಕಾಲದಿಂದ ಯಾರಿಗೂ ಮಾಡಿಲ್ಲ ಅಂತ ಬೋರ್ಡ್ ಹಾಕಿದ. ಹೌದಾ? ಯಾರ ಮನೆಗೆ ಭಿಕ್ಷುಕರ ಬಂದ್ರ ಭಿಕ್ಷಾಮ್ ದೇವಿ ಅಂದ್ರ ಯಾಕೋ ಮಗನ ಹೊರಗೆ ಬೋರ್ಡ್ ನೋಡಿದಿಲ್ಲ. ಎಲ್ಲಾರು ಬೋರ್ಡ್ ನೋಡ್ತಿದ್ರು, ಸುಮ್ಮ ಹೋಗಿದ್ರು. ಇದನ್ನ ಎಲ್ಲಾ ನೋಡ್ಕೊಂತ ಪರಮಾತ್ಮ ಏನ್ ಮಾಡ್ತಾನ್ರಿ? ಸಾಕಷ್ಟು ಐತಿ, ಯಾರಿಗ ಒಂದ್ 10 ರೂಪಾಯಿ ದಾನ ಮಾಡುವಲ್ಲ. ಇವತ್ತು ನಾನ ಇವ್ರ ಮನೆಗೆ ಸಾಧುವಾಗಿ ಹೋಗ್ಬೇಕಂತ ಹೇಳಿ ಪರಮಾತ್ಮನ ಸ್ವತಃ ಸಾಧುವಾಗಿ ಇವ್ರ ಮನೆಗೆ ಭಿಕ್ಷುಕ ಬಂದ. ಹೊರಗೆ ಬಂದವನ ಭಿಕ್ಷಾಮ್ ದೇವಿ ಅಂದ ಕುಲ್ಲೆ ಸಾವುಕಾರ ಏನತಾನ? ಯಾಕೋ ಮಗನ ಹೊರಗೆ ಬೋರ್ಡ್ ನೋಡಿದಿಲ್ಲೋ ಅಂದ ಕುಲ್ಲೆ ಸಾಧು ಅತಾನು. ಸಾವುಕಾರ ಹೊರಗೆ ಬೋರ್ಡ್ ನೋಡಿ ಒಳಗೆ ಬಂದನು ಸಾವುಕಾರ ಅಂದ. ಹೌದು, ಬೋರ್ಡ್ ನೋಡಿ ಒಳಗೆ ಬಂದನು. ಯಾಕಂದ ಕುಲ್ಲೆನ ಸಾವುಕಾರ ನಾನು ನೀನು ಚಲೋ ಹೌದಾ? ಅದಕ್ಕ ನೀ ಹಂಗ ಸಾವುಕಾರ ಸಾಧುನ ಕೇಳ್ದ. ಅವಾಗ ಹೇಳ್ತಾನ ಸಾಧು ಏನತ್ರಿ? ಸಾವುಕಾರ, ನಮ್ಮಪ್ಪ ನಿಮ್ಮಪ್ಪ ಅಣ್ಣ ತಮ್ಮ, ನಮ್ಮಪ್ಪ ಜಗಳಾಡಿ ನನ್ನ ಅರ್ಧ ಆಸ್ತಿ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಯಾರ. ಅದಕ್ಕೆ ನಮ್ಮ ಅಪ್ಪನ ಅರ್ಧ ಆಸ್ತಿನ ಇಸ್ಕೊಂಡು ಹೋಗಾಕ ಬಂದನಿ. ಸಾವುಕಾರಿಗೆ ಬಿರಿ ಬತ್ರಿ. ಅವಾಗ ತಾನ ಸಾವುಕಾರ ಏನತ್ರಿ? ಸಾಧು ಆಗಿದೆ, ನಿನಗ್ಯಾಕ ಆಸ್ತಿ ಬೇಕು ಅಂದ ಕುಲ್ಲೇನ ಸಾಧುವಾಗಿ ಏನಿಲ್ಲೋ ಆಸ್ತಿ ಬೇಡತ್ತಿಲೋ, ಹಂಗಾರ ದಾನ ಮಾಡುದಿಲ್ಲತ್ತಿಲೋ, ನನ್ನ ಆಸ್ತಿ ನನಗೆ ಕೊಡು. ಸಾವುಕಾರ ಏನ್ ಮಾಡ್ತಾನ ನೋಡ್ತಮ್ಮ, ನೋಡ್ ಸಾಧು, ನನಗೇನ ಆಸ್ತಿ ಪಾಸ್ತಿ ಕೊಡಕ್ ಆಗೋದಿಲ್ಲ, ದಾನ ಮಾಡತ್ತಿಲೋ ಮಾಡ್ತಾನೆ. ನಂಗೊಂದು ಕಂಡೀಷನ್. ಏನ್ರಿ ಕಂಡೀಷನ್? ಏನ್ ಕಂಡೀಷನ್ ಅಂದ್ರ ಹೊಲದಾಗ ಜ್ವಾಳ ಬಿತ್ತೇನೆ. ಹೌದಾ? ಹೊಲದಾಗ ಜ್ವಾಳ ಬಿತ್ತೇನೆ. ಜ್ವಾಳ ಎಂದ ತೆನಿ ಹಾಕವು ಅಂತ ಬಾ, ನಿನಗೆ ದಾನ ಮಾಡಿ ಕಳಿಸ್ತಾನೆ ಹೋಗಂದ. ಅಂದ ಕುಲ್ಲೆ ಸಾಧು ಹೋದ ಕೊಂಡ್ಲೆ ತೆನಿ ಆದ ಕುಲ್ಲೆ ಹೊಳ್ಳಿ ಸಾಧು ಮರಳಿ ಬಂದ. ಅವಾಗ ಸಾವುಕಾರ ಏನತಾನ? ತೆನಿ ಆಗನ ಬಾ ಅಂದ್ರ ಬಂದ ಬಿಡುದು. ಅದನ್ನ ರಾಶಿಯವರು ಮಾಡುದು ಬೇಡ. ರಾಶಿ ಮಾಡುವಾಗ ಬಾ ಹೊಳ್ಳಿ ಹೋಗಂದ. ಅಂದ ಕುಲ್ಲೆ ಮತ್ತ ಸಾಧು ಹೋದ, ರಾಶಿ ಮಾಡುವಾಗ ಹೊಳ್ಳಿ ಬಂದ. ಅವಾಗ ಮತ್ತ ಸಾವುಕಾರ ಏನತಾನ? ರಾಶಿ ಮಾಡುವಾಗ ಬಾ ಅಂದ್ರ ಬಂದ ಬಿಡುದು. ಅದನ್ನ ನಮ್ಮ ಮನ್ಯಾಗ ಚಿಲ್ಲಾಗ ಹಾಕೋದು ಬೇಡ. ಚಿಲ್ಲಾ ಹಾಕೋತ್ನ ಬಾ ಹೊಳ್ಳಿ ಹೋಗಂದ. ಮತ್ತ ಸಾಧು ಹೊಳ್ಳಿ ಹೋದ. ಸಾವುಕಾರ ಮನಿಗೆ ಹೋಗಿ ಹೆಂಡತಿ ಹೇಳ್ತಾನ, ಏನತ್ರಿ? ನಮ್ಮ ಓಣ್ಯಾನವ್ರು ಯಾರು ಆ ಸಾಧುಗ ಫೋನ್ ಹಚ್ಚಿ ಹೇಳಾಕತ್ಯಾರು. ಹೌದಾ? ಆ ಸಾಧುಗ ಫೋನ್ ಹಚ್ಚಿ ಹೇಳಾಕತ್ಯಾರ. ಏನತ್ತ? ಮೊನ್ನೆ ತೆನಿ ಆದಾಗೂ ಬಂದ, ರಾಶಿ ಮಾಡುವಾಗೂ ಬಂದ, ಇವತ್ತ ಚೀಲದಾಗ ತುಂಬ್ತೀವಿ, ಇವತ್ತು ನಕ್ಕಿ ಬಂದ ಬರ್ತಾನ. ಹೌದಾ? ಅವ್ ಇವತ್ತು ನಕ್ಕಿ ಬಂದ ಬರ್ತಾನ. ಅವ್ ಬಂದಂದ್ರ ನೀ ಲಾಭ ಹೊಯ್ಕೊಂಡಂಗ ಮಾಡು, ನಾ ಸತ್ತಂಗ ಬಿದ್ದು ಬಿಡ್ತು.
ಚಲೋ ಆತ್ಲ ಅವಾಗ ಏನ್ ತಿಂತಾಳು ಏನತ್ತ ಅಲ್ರಿ ತುಂಬಿದ ಮನ್ಯಾಗ ಸಾಯುದು ಮಾತಾಡುದು ಬೇಡ ಬೇಡ ಸಾಧುಗ್ 4 ಕಾಳ ದಾನ ಮಾಡಿ ಕಳ್ಸು ಅಂತ ಏನ್ ಅಂದಳು ಹೇಳ್ತಾ ಏ ದಾನ ಮಾಡ್ತಾನಂದ್ರ ನೀನ್ ಡೈವರ್ಸ ಕೊಡ್ತಾನ ಕೊಡ್ತಾನ ಆದ್ರ ಆಯ್ತಡ್ರಿ ಹೊಯ್ಕೋತನ ಅಂದಳಕಿ ಅನ್ನೋದ್ರೊಳಗಾಗಿ ಹೊರಗೆ ಬಂದವನ ಸಾಧು ಭಿಕ್ಷಾಂದೇವಿ ಅಂದ ಏಂತ ಹೊಯ್ಕೊಳಕತ್ತಳು ಗಂಡ ಸತ್ತಂಗ ಬೆದ್ ಹೌದಾ ಆವಾಗ ಮತ್ತ ಭಿಕ್ಷಾಂದೇವಿ ಅಂತ ಸಾಧು ಅಂದ ಅವಾಗ ಏನಂತಾಳ ಏನ್ ಮಾಡ್ಲೋ ಯಪ್ಪ ಎಲ್ಲಿ ದಾನ ಮಾಡ್ಲೋ ಯಪ್ಪ ಈಗ ನನ್ನ ಗಂಡ ಕೂತಲ್ಲಿ ಎದ್ದು ಹೋದು ಯಪ್ಪ ಮತ್ತೊಮ್ಮೆ ಯಾವಾಗ ಬಾರು ಯಪ್ಪ ನೀಡ್ತಾನೆ ಹೋಗಂದಳು ಅಂದಳು ಅಂದ್ಕೊಂಡೆ ಸಾಧು ಏನತಾನ ಯವ್ವ ಈ ಊರಿಗೆ ನಿನ್ನ ಗಂಡ ದೊಡ್ಡ ಸಾವ್ಕಾರ ಹೌದಾ ಅವ್ ಸತ್ತದ ಸುದ್ದಿ ಕಿವಿಯಾರ್ಲಿ ಕೇಳಿ ಕಣ್ಣಾರ್ಲಿ ನೋಡಿ ನಾ ಹೆಂಗ್ ಹೋಗ್ಲಿ ಬರೋದು ಬಂದಾನಿ ಇವನ ಮಣ್ಣ ಕೊಟ್ಟ ಮನಿಗೆ ಅಂದ್ಕೊಂಡ್ಲೇನ ಆ ಕಾಡಿಂದ ನಾ ಕೂಡು ನೀ ಓಣ್ಯಾನ ಮಂಜೆಲ್ಲ ಕೂಡಿತು ಹೌದಾ ಓಣ್ಯಾನ ಮಂಜೆಲ್ಲ ಕೂಡಿತು ಸಾಯಂಕಾಲ 4ರಿಂದ 5 ಗಂಟೆ ಆತು ಊರಾನ್ ಹಿರಿಯಾರತ್ತಾರು ಟೈಮ್ 5 ಗಂಟೆ ಆತು ಬರು ಬೀಗರು ಪಾವ್ರ ಎಲ್ಲಾ ಬಂದಾರು ಇನ್ನು ಸಾವುಕಾರನಿ ಎಬ್ಸುನು ಬರ್ರಿ ಅಂದ್ರು ಅಂದ್ಕೊಂಡ್ಲೆ ಸಾವುಕಾರ ಅಲ್ಲೇ ಸಣ್ಣ ಒಂದಿಟ್ಟು ಹಿಂಗ ಕಣ್ಣು ಬಿಟ್ಟು ನೋಡಿದ ಸಾಧು ಮುಂದೆ ನಿಂತಿದ್ದ ಹೌದಾ ಗಬಗನ ಕಣ್ಣು ಮುಚ್ಚಿದ ಕೊಂಡ್ಲೇನ ಅವಾಗ ಏನ್ ಮಾಡಿದ್ರ ಅವಾಗ ಸಾಧುನ ತಗೊಂಡ ಎತ್ತುಕೊಂಡ ಸ್ಮಶಾನಕ್ಕೆ ಹೋಯಾಕತ್ರು ಸ್ಮಶಾನಕ್ಕೆ ಹೋದ ತೆಗನ್ಯಾಗ ಇಳಿಸಿದ್ರು ಹೌದಾ ನಡೆದ ಮಠ ಮಣ್ಣು ಹಾಕಿದ್ರು ಹೌದಾ ಆಮೇಲೆ ಕುತ್ತಿಗೆ ಮಠ ಮಣ್ಣು ಹಾಕಿದ್ರು ಅವಾಗ ಸಾಧು ಏನ್ ಮಾಡ್ತಾನ ಮತ್ ಒಂದಿಟ ಸಣ್ಣಂಗೆ ಕಣ್ಣು ತೆಗೆದು ನೋಡ್ತಾನು ಮತ್ ಸಾಧು ಮುಂದೆ ನಿಂತಿದ್ದ ಮತ್ ಗಬಗನ ಕಣ್ಣು ಮುಚ್ಚಿದ ಅವಾಗ ಅಲ್ಲಿದ್ದ ಸಾಧು ಏನತಾನ ಏ ತಮ್ಮ ಮಣ್ಣು ಮುಚ್ಚವ್ರು ಒಂದಿಟ ತರಬ್ರಿ ಹೌದಾ ಸಾವುಕಾರ ಕುತ್ತಿಗೆ ಮಠ ಮಣ್ಣು ಹಾಕಿರೋ ಊಸನವಲ್ಲ ಹೌದಾ ಅವನ ಜೋಡಿ ನಾಲ್ಕು ಮಾತಾಡ್ತಾನಂದ ಅಂದ್ಕೊಂಡ ಅಲ್ಲಿ ಮಣ್ಣು ಮುಚ್ಚ ಸೈಡ್ ಸರ್ದ್ರು ಇವ್ ಸಾಧು ಆದವನ ಸಾವುಕಾರಗತಾನ ಸಾವುಕಾರ ಏ ಸಾವುಕಾರ ಅಂದ ಸಾವುಕಾರ ಏನ್ ಮಾಡ್ತಾನ ಅಂದೇವ್ ಏ ನೀ ತಿನ್ನಕ ಬೇಡ ಆ ಸಾವುಕಾರ ಅಂತ ಹೇಳತ್ತಾನಿ ಅವಾಗ ಹೋಯ್ ಅಂದ ಸಾವುಕಾರ ನೀ ಏನ ದಾನ ಮಾಡ್ಬೇಡ ಧರ್ಮ ಬೇಡ ನೀ ಏನ್ ನನಗ ₹1 ಕೊಡ್ಬೇಡ ನಿನ್ನ ಆಸ್ತಿ ನನಗ ಕೊಡ್ಬೇಡ ಮ್ಯಾಗ ಎದ್ದು ಬರ್ತೀಯನಂದ ಹಂಗಾದ್ರ ನನ್ನ ತಲೆ ಮೇಲೆ ಕೈ ಇಟ್ಟು ಹಾನಿ ಮಾಡು ಅಂದಕೊಳ್ಳ ನನ್ನ ತಲೆ ಮೇಲೆ ಕೈ ಇಟ್ಟು ಹಾನಿ ಮಾಡಿದ ಮಣ್ಣೆಲ್ಲ ತೆಗೆದ್ರು ಸಾವುಕಾರ ಮನಿ ಕಡೆ ಓಡಾಕಾಯ್ತು ಹಿಂದವನ ಹೆಂತಿ ಓಡಾಕಾಯ್ತು ಮನಿ ಹೋದವನ ಹೆಂತಿ ಹೇಳ್ತಾನ ನಾ ಹೆಂಗ ಸತ್ತಂಗ ಮಾಡ್ನಿ ಅನ್ಗುಡ್ದ ಹೆಂದತಿ ಒಂದು ಸರದ ನಿತ್ತ ಕಪಾಳಿ ಕೊಟ್ಲು ಹೌದಾ ಯಾಕಲೇ ಅಂದ ಅಯ್ಯೋ ನಿನ್ ಹುಗದು ಬರ್ಲಿ ಹೌದ್ ಊರಾಗ ದೊಡ್ಡ ಸಾವುಕಾರ ಸತ್ತಾನ ಅಂತೇಳಿ ಯಾರಿಗ ಒಂದು ಸಿಂಗಲ್ ಚಾ ಕುಡಿಸಿಲ್ಲ ನಿನ್ನ ಮಣ್ಣಿನ ಖರ್ಚ $1 ಲಕ್ಷ ಮಾಡಿಟ್ಟಾರ ನಿನ್ ಹುಗದು ಬರ್ಲಿ ಅಂದ ಊರಾಗ ದೊಡ್ಡ ಸಾವುಕಾರ ಸತ್ತಾನ ಯಾರಿಗ ಒಂದು ಸಿಂಗಲ್ ಚಾ ಕುಡಿಸಿಲ್ಲ ಹೌದಾ ಸೆರೆ ಕುಡಿ ಅದನ್ನ ಮಾಡತ್ ಹೇಳಿ ನಿನ್ನ ಮಣ್ಣಿನ ಖರ್ಚು $1 ಲಕ್ಷ ಮಾಡಿಟ್ಟಾರ ನೀನು ಹುಗದು ಬರ್ಲಿ ಅಂದ್ರು ಸಾವುಕಾರ ಕರೆನ ಗೊಟಕ ಅಂದ ಕಮ್ಮಗ 4 ದಾನ ಮಾಡಿದಂದ್ರ ನಿನ್ನ ಪ್ರಾಣ ಉಳಿತಿತ್ತು ನಿನ್ನ ಮಾನ ಉಳಿತಿತ್ತು ನಿನ್ನ ರೊಕ್ಕ ಉಳಿತೈತೆ ಹಂಗ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ ಅಂದ್ರ ನಿನ್ನ ಮಾನ ಉಳಿತೈತಿ ನಿನ್ನ ಸ್ಥಾನ ಉಳಿತೈತಿ ನೀವು ಮಾಡುದು ಬರೀ ಅರ್ಧಂಬರ್ದ ಆಗತೈತಿ ಕೇಳ್ರಿ ಅರ್ಧ ಮುರ್ಧ ಮಾಡ್ರಿ ಅದ್ರ ನಿಮ್ನ ಒಟ್ಟ ಬಿಡುದಲ್ಲ ಮುರ್ದ ಮಾಡುವರ ಯಾಕೆ ನೀ ಮೈಕ್ ಮೇಲೆ ಬಿದ್ದು ಅದನ್ನ ಮುರಿದಿ ಇಲ್ಲೋಪ ಸಾವಕಾಶ ಬಡಿ ಮಣಕಾಲ್ ತಂದ್ ಮೂಗಿ ಗುದ್ದಿ ಹೌದಾ ಅದಕ್ಕೆ ವಿಚಾರ ಏನೈತ್ರಿ ಅವ್ರು ಹಾಡ್ಕೋತ ಕೇಳ್ಕೋತ ಬಂದಾರ್ರಿ ₹5 ₹5 ಆತಾರ ₹1000 ಆತಾರ ಹೌದಾ ಹೆಣ್ಣಿನ ಕೈಯಾಗ ನಿಮ್ಮ ಮಾಪುಗಳು ಎಷ್ಟೋ ಮಂದಿ ಅಯ್ಯಪ್ಪ ಆಗ್ಯಾರ ಹತ್ತು ತಲೆ ರಾವಣಾಸುರ ಹೋಗ್ಯಾನು 6 ತಿಂಗಳ ನಿದ್ದೆ 6 ತಿಂಗಳು ಊಟ ಮಾಡ್ತಿದ್ದ ಕುಂಭಕರ್ಣ ಹೋಗ್ಯಾನ ಎಷ್ಟೋ ಮಂದಿ ಹೆಣ್ಣಿನ ಕಾಲಾಗ ಅದಕ್ಕ ಮಾತ್ಮಾರ್ ಬರೆದಿಟ್ಟಾರ ಹೆಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಹೊಣ್ಣಿಗಾಗಿ ಸತ್ತವರು ಕೋಟಿ ನಿನಗಾಗಿ ಸತ್ತವರನ್ನು ನಾ ಕಾಣಿಗೂ ಈಶ್ವರ ಅಂತ ಹೇಳಿ ಬರೆದಿಟ್ಟಾರ ಈ ಗಂಡ ಹಾಡಾರ ಒಂದ್ ಹಳಿ ನಾಯಿ ಕುಣಿ ಸತ್ತಿಲ್ಪ ಗೋಯಸ್ವರ ನಾ ಹೇಳ್ತ ನೋಡ ಅದಕ್ಕ ಸುಳ್ಳು ಯಾವ ದಾರಿಯಿಂದ ಬರಬೇಡ್ರಿ ಇನ್ನೂ ಕೆಲವೊಂದಿಷ್ಟು ವಿಷಯಗಳನ್ನ ಕೇಳ್ಯಾರ ಮತ್ತು ರಾಮಾಯಣದೊಳಗ ಬಂದಾರು 7 ಕುಳದ ಎಲ್ಲವನ್ನೂ ವಿಚಾರದಾಗ ಬಂದಾರು ಹೌದಾ ಅವರು 1-2-3 ಪ್ರಶ್ನೆಗಳನ್ನು ಕೇಳ್ಯಾರ ಅವ್ರು ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡನು ಇನ್ನು ಹೆಣ್ಣು ಎದುರಾಗಿ ಹೆಚ್ಚೈತಿ ಹೆಣ್ಣಿನಿಂದ ಏನೇನಾಗೈತಿ ಹೆಣ್ಣು ಮಕ್ಕಳು ತಾಯಿ ಸ್ಥಾನದೊಳಗ ನಿಂತ ಯಾವ ರೀತಿ ಸಲುವೆ ಸಾಕಿ ಇವ್ರನ್ನ ಭೂಮಿಗೆ ತಂದು ಜೋಪಾನವನ್ನ ಮಾಡ್ಯಾರ ಅನ್ನುವಂತ ವಿಚಾರವನ್ನ ಸರಿಯಾಗಿ
ವಿವರವಾಗಿ ಅವ್ರಿಗೆ ತಿಳಿಸೋನು ತಿಳಿಸೋನು. ಒಂದ್ ಹಕ್ಕು ಚೊಕ್ಕ ಆಗಿರ್ತಕ್ಕಂತ ಆಹಾ. ಸುಂದರವಾಗಿರ್ತಕ್ಕಂತ ಹೌದು. ಒಂದ್ ಎರಡು ನುಡಿ ಕ್ಯಾಲಿ ಹಾಡ ಆಹಾ. ಹಾಡಿದ್ರೆ ಹೆಂಗಿರ್ಬೇಕು ಹೆಂಗ? ಇತ್ತ ಜಾನಪದ ಶೈಲಿ ಒಳಗ ಪುರಾಣ ಆಧಾರಬದ್ಧವಾಗಿ ನಮ್ಮ ಚೌಡಿಕಿ ಶೈಲಿ ಒಳಗ ಬಂದಿರ್ಬೇಕು ಆ ರೀತಿ ಒಳಗ ಒಂದ್ ಎರಡು ನುಡಿ ಆಹಾ. ಇವ್ರು ಎಷ್ಟ್ ಹೇಳ್ರು ಕೇಳವಾರ ಇವ್ರ ಕೇಳಂಗಿಲ್ಲ ಅವ್ರು. ಇವ್ರು ಎಷ್ಟ್ ಹೇಳ್ರು ಕೇಳವಾರ ಕೇಳಂಗಿಲ್ಲ. ಮತ್ ಇವ್ರು ಎಷ್ಟ್ ಏನು ತುಡುಗು ಮಾಡ್ಯಾರಲ್ಲ ಆಹಾ. ಒಂದು ತುಡುಗು ಇನ್ನೂವರೆಗೂ ಮುಚ್ಚ ಮುಚ್ಚ ಇಲ್ಲ. ಅದು ಹೆಂಗ ಮುಚ್ಚಿಲ್ಲ ಆಹಾ. ಇವ್ರು ಎಷ್ಟ್ ಹೇಳ್ರು ಯಾಕೆ ಕೇಳಿಲ್ಲ ಕೇಳಿಲ್ಲ ಅನ್ನುವಂತ ಎರಡು ನುಡಿಗಳನ್ನ ಹಾಡು ಹಾಡಿ ಆಮೇಲೆ ಅವ್ರು ಏನು ಕೇಳ್ಯಾರ ಅವ್ರ ಪ್ರಶ್ನೆ ಕೂತ್ರ ಸಣ್ಣ ಕೊಟ್ಟು ಬಡಿ, ಬಡಿ, ಬಡಿ.